ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಯಶಸ್ವಿಯಾಗಿದೆ. 750 ಕೆಜಿ ಚಿನ್ನದ ಅಂಬಾರಿಯನ್ನ ಹೊತ್ತ ಅಭಿಮನ್ಯು ಆ್ಯಂಡ್ ಟೀಮ್ ರಾಜಗಾಂಭೀರ್ಯದಿಂದ ಹೆಜ್ಜೆಯನ್ನ ಹಾಕಿ ಜಂಬೂ ಸವಾರಿಯನ್ನ ಸಕ್ಸಸ್ ಮಾಡಿದೆ. ಈ ಜಂಬೂ ಸವಾರಿಯನ್ನ ಲಕ್ಷಾಂತರ ಮಂದಿ ಕಣ್ತುಂಬಿಕೊಂಡಿದ್ದಾರೆ. ಈ ಮೂಲಕ ಅದ್ಧೂರಿ ನಾಡ ಹಬ್ಬ ದಸರಾಗೆ ಇದೀಗ ಫುಲ್ ಸ್ಟಾಪ್ ಬಿದ್ದಿದೆ. ಈ ಮೂಲಕ 2025ರ ಜಂಬೂ ಸವಾರಿ ಹೇಗೆ ನಡೆಯಿತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಬ್ಬಾ, ನೋಡೋಕೆ 2 ಕಣ್ಣು ಸಾಲ್ದು. ಇದು ವರ್ಷಕ್ಕೊಂದು ಬಾರಿ ಕಾಣಿಸೋ ಅದ್ಭುತ ಸೌಂದರ್ಯ. ಈ ಅದ್ಭುತ ಸೌಂದರ್ಯವನ್ನ ವರ್ಣಿಸೋಕೆ ಆಗೋದೇ ಇಲ್ಲ. ಅಲಂಕರಿಸಿರೋ ಅಭಿಮನ್ಯು ಮೇಲೆ ಚಿನ್ನದ ಅಂಬಾರಿ, ಅಭಿಮನ್ಯು ಪಕ್ಕದಲ್ಲೇ ಅಭಿಮನ್ಯು ಟೀಮ್. ಈ ಟೀಮ್ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಗಾಂಭೀರ್ಯದಿಂದ ಸಾಕ್ತಾಗಿರೋದನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಇದರ ಜೊತೆಗೆ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ನಾಡಿನ ಮೈಸೂರು ಪ್ರದಕ್ಷಿಣೆ ಹಾಕಿದ ಅತಿದೇವತೆ ಚಾಮುಂಡೇಶ್ವರಿಯನ್ನು ನೋಡಿದ್ರೆ ಅದೇನೋ ಒಂದು ರೀತಿಯ ಧನ್ಯತಾ ಭಾವ ಆವರಿಸತ್ತೆ. ಲಕ್ಷಾಂತರ ಮಂದಿ ಇಂತಹ ಧನ್ಯತಾ ಭಾವವನ್ನು ಜಂಬೂ ಸವಾರಿ ವೇಳೆ ಅನುಭವಿಸಿದ್ದಾರೆ. ಜಗದ್ವಿಖ್ಯಾತ ಮೈಸೂರು ದಸರಾ ಸರ್ವಸಂಪನ್ನ ಅದ್ಧೂರಿಯಾಗಿ ನಡೆಯಿತು ಜಂಬೂ ಸವಾರಿ. ಜಂಬೂ ಸವಾರಿ ಅದ್ಧೂರಿಯಾಗಿ ನಡೆದಿದೆ. ಮೈಸೂರಿನ ಬೀದಿಗಳಲ್ಲಿ ಚಾಮುಂಡೇಶ್ವರಿ ಮೂರ್ತಿಯನ್ನ ಹೊತ್ತು ಅಭಿಮನ್ಯು ಜಂಬೂ ಸವಾರಿಯನ್ನು ಯಶಸ್ವಿಗೊಳಿಸಿದ್ದಾನೆ. ಈ ವೇಳೆ ರಸ್ತೆಯ ಅಕ್ಕಪಕ್ಕದಲ್ಲಿ ನಿಂತು ಜನರು ಜಂಬೂ ಸವಾರಿಯನ್ನು ಕಣ್ತುಂಬಿಕೊಂಡಿದ್ದಾರೆ. ಚಿನ್ನದ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ಮೂರ್ತಿಯನ್ನು ನೋಡಿ ಕೈ ಮುಗಿದಿದ್ದಾರೆ. ಅರಮನೆ ಬಳಿಯಿಂದ ಕೆಆರ್ ವೃತ್ತ, ಸಯ್ಯಾಜಿರಾವ್ ರಸ್ತೆ, ಆಯುರ್ವೇದಿಕ್ ವೃತ್ತ, ಬಂಬೂ ಬಜಾರ್ ಮೂಲಕ ಬನ್ನಿ ಮಂಟಪದವರೆಗೆ ಸುಮಾರು 5 ಕಿಲೋಮೀಟರ್ ಸಾಗಿದ ಜಂಬೂ ಸವಾರಿಯನ್ನ ನೋಡೋಕೆ ಮೈಸೂರಿಗೆ ಬಂದಿದ್ದವರಿಗೆ ವಿಶಿಷ್ಟ ಅನುಭೂತಿ ನೀಡಿದೆ. ಜಂಬೂ ಸವಾರಿಯ ದಿನ ಮೈಸೂರು ಅರಮನೆಯಲ್ಲಿ ಕೆಲವೊಂದು ವಿಶಿಷ್ಟ ಕಾರ್ಯಕ್ರಮಗಳು ನಡೆದಿವೆ. ಮೊದಲು ಗಜಪಡೆಗೆ ಅಲಂಕಾರ ಮಾಡೋ ಕೆಲಸ ನಡೆಯಿತು. ಕಲಾವಿದರು ಆನೆಗಳ ಮೇಲೆ ಬಣ್ಣದ ಚಿತ್ತಾರ ಮೂಡಿಸಿದ್ರು. ಮತ್ತೊಂದು ಕಡೆ ಚಾಮುಂಡಿ ಬೆಟ್ಟದಿಂದ ನಾಡದೇವತೆಯ ಉತ್ಸವ ಮೂರ್ತಿಯನ್ನ ಅರಮನೆಗೆ ಮೆರವಣಿಗೆ ಮೂಲಕ ತರಲಾಗಿತ್ತು. ಈ ವೇಳೆ ಜನರು ಮೂರ್ತಿಗೆ ಕೈ ಮುಗಿದ್ರು. ಚಾಮುಂಡಿ ಮೂರ್ತಿ ಅರಮನೆಗೆ ಬಂದ ಮೇಲೆ ಯುವರಾಜ ಯದುವೀರ್ ಮೊದಲು ಅರಮನೆ ಅಸ್ತ್ರಗಳಿಗೆ ಪೂಜೆ ನೆರವೇರಿಸಿದ್ರು. ಒಂದು ಕಡೆ ಯದುವೀರ್ ಪೂಜೆ ನಡೆಸ್ತಿದ್ರೆ ಇನ್ನೊಂದು ಕಡೆ ಅರಮನೆ ಆವರಣದಲ್ಲಿ ಜಟ್ಟಿ ಕಾಳಗಾನು ಜೋರಾಗಿತ್ತು. ಅರಮನೆ ಮೇಲೆ ನಿಂತು ರಾಜಮಾತೆ ಪ್ರಮೋದಾದೇವಿ, ಯದುವೀರ್ ಪತ್ನಿ ಪುತ್ರ ಜಟ್ಟಿಗಳ ವಜ್ರಮುಷ್ಟಿ ಕಾಳಗವನ್ನ ಕಣ್ತುಂಬಿಕೊಂಡ್ರು. ಜಟ್ಟಿ ಕಾಳಗದ ಬಳಿಕ ಅರಮನೆ ಆವರಣದಲ್ಲಿ ವಿಜಯ ಯಾತ್ರೆ ಶುರುವಾಯಿತು. ಅರಮನೆ ಆವರಣದಿಂದ ಭುವನೇಶ್ವರಿ ದೇವಸ್ಥಾನದವರೆಗೂ ಚಿನ್ನ ಲೇಪಿತ ಪಟ್ಟದ ಕತ್ತಿಯನ್ನ ಹೊತ್ತ ಪಲ್ಲಕ್ಕಿ ಉತ್ಸವ ನಡೆಯಿತು. ಪಟ್ಟದ ಆನೆಗಳ ಹಿಂದೆ ಕಾರಲ್ಲಿ ಯದುವೀರ್ ಮೆರವಣಿಗೆಯಲ್ಲಿ ಭಾಗಿಯಾಗಿ ಬನ್ನಿ ಪೂಜೆಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಅಭಿಮನ್ಯು ಆ್ಯಂಡ್ ಟೀಮ್ ಅರಮನೆಗೆ ಬಂದಿತ್ತು. ಅಭಿಮನ್ಯು ಆ್ಯಂಡ್ ಟೀಮ್ ಅಂಬಾರಿ ಹೊರಲು ಸಜ್ಜಾದ ಗಜಪಡೆಗಳು ಅರಮನೆಗೆ ಬರ್ತಾಗಿದ್ದಂತೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಹಾಗೂ ಸಚಿವರು ಶಾಸಕರು ಅರಮನೆಗೆ ಎಂಟ್ರಿ ಕೊಟ್ರು. ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1 ಗಂಟೆ 16 ನಿಮಿಷಕ್ಕೆ ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ನಂದಿ ಧ್ವಜ ಪೂಜೆ ನೆರವೇರಿಸಿದ್ರು. ಗಜಪಡೆಗಳೆಲ್ಲ ಜಂಬೂ ಸವಾರಿಗೆ ಬರ್ತಿದ್ರೆ ಇನ್ನೊಂದು ಕಡೆ ಭಾರತ ಮತ್ತು ಕರ್ನಾಟಕದ ಜಿಲ್ಲೆಗಳ ಇತಿಹಾಸ ಸಾರುವ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಜನರನ್ನ ಮಂತ್ರಮುಗ್ಧವನ್ನಾಗಿಸಿದ್ವು. ಚಿನ್ನದ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ಮೂರ್ತಿಯನ್ನ ಕೂರಿಸಿಕೊಂಡು ಅಭಿಮನ್ಯುವಿನ ಬಳಿಗೆ ತಂದ್ರು. ಆಮೇಲೆ ಅಭಿಮನ್ಯುವಿನ ಬೆನ್ನ ಮೇಲೆ ಅಂಬಾರಿ ಕಟ್ಟುವ ಕೆಲಸವೂ ಶುರುವಾಯಿತು.
ಸಂಜೆ 4:42ರಿಂದ 5:16 ನಡುವೆ ಕುಂಭಲಗ್ನದಲ್ಲಿ 750 ಕೆಜಿ ಅಂಬಾರಿಯನ್ನ ಹೊತ್ತ ಅಭಿಮನ್ಯು ಅರಮನೆ ಆವರಣದಿಂದ ಹೊರಟ. ಅರಮನೆ ಮುಂದೆ ಬಂದು ಅಭಿಮನ್ಯು ನಿಂತಾಗ ರಾಜಮಾತೆ ಪ್ರಮೋದಾದೇವಿ ಪುಷ್ಪನಮನ ಸಲ್ಲಿಸಿದ್ರು. ರಾಜಮಾತೆ ಅಪ್ಪಣೆ ಸಿಕ್ತಾಗಿದ್ದಂತೆ ಅಭಿಮನ್ಯು ಅಂಬಾರಿ ಹೊತ್ತು ಹೆಜ್ಜೆ ಹಾಕಲು ಶುರು ಮಾಡಿದ. ಅರಮನೆ ಮುಂದೆ ಸಿಎಂ ಸಿದ್ದರಾಮಯ್ಯ 8ನೇ ಬಾರಿಗೆ ದಸರಾ ಜಂಬೂ ಸವಾರಿಗೆ ಚಾಲನೆ ನೀಡಿದ್ರು. ಡಿಸಿಎಂ ಡಿಕೆಶಿ, ಯದುವೀರ್, ಸಚಿವರು, ಶಾಸಕರು ಅಲ್ಲಿದ್ದರು. ಒಟ್ಟಾರೆ 6,500 ಪೊಲೀಸರು, 1,700 ವಿಶೇಷ ಭದ್ರತಾ ಪಡೆಗಳು, ಡ್ರೋನ್ ಕಣ್ಗಾವಲಿನಲ್ಲಿ ಕಿಂಚಿತ್ತೂ ಭದ್ರತೆಗೆ ಚ್ಯುತಿಯಾಗದಂತೆ ಪೊಲೀಸರು ಜಂಬೂ ಸವಾರಿಯ ಯಶಸ್ವಿಗೆ ಕಾರಣರಾದರು.